ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. ತರಬೇತಿದಾರರೇ, ಪಿಟ್ಟರ್ ಟ್ರೇಡ್ನಲ್ಲಿ 3 ಅಲಾಯ್ಡ್ ಟ್ರೇಡ್ಸ್: ಶೀಟ್ ಮೆಟಲ್, ವೆಲ್ಡಿಂಗ್ ಅಂಡ್ ಲೇತ್. ಇವಿಷ್ಟು ಕೂಡ ಫಸ್ಟ್ ಇಯರ್ ಸಿಲೆಬಸ್ನಲ್ಲಿ ಇದೆ. ಈಗಾಗಲೇ ನೀವು ಶೀಟ್ ಮೆಟಲ್ ಬಗ್ಗೆ ತಿಳ್ಕೊಂಡಿದ್ದೀರಿ. ಟುಡೇ ಆನ್ವರ್ಡ್ಸ್ ನಾವು ವೆಲ್ಡಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಟುಡೇ ವಿಲ್ ಡಿಸ್ಕಸ್ ಅಬೌಟ್ ವೆಲ್ಡಿಂಗ್, what is welding and the classifications of welding process and its applications. So ಇವತ್ತು ವೆಲ್ಡಿಂಗ್ ಬಗ್ಗೆ ತರಗತಿಯನ್ನು ಪ್ರಾರಂಭ ಮಾಡೋಣ. So in this class you shall be able to state welding ಅಂದ್ರೆ ಏನು, ಕ್ಲಾಸಿಫಿಕೇಶನ್ಸ್ ಆಫ್ ವೆಲ್ಡಿಂಗ್ ಪ್ರೋಸೆಸ್, ವೆಲ್ಡಿಂಗ್ ಅನ್ನ ಯಾವ ರೀತಿ ಎಷ್ಟು ರೀತಿ ವರ್ಗೀಕರಣವನ್ನು ನಾವು ಮಾಡ್ತೀವಿ. ಸೊ ಬ್ರೀಫ್ ದ ಪ್ರೋಸೆಸ್ ಆಫ್ ಗ್ಯಾಸ್ ವೆಲ್ಡಿಂಗ್ ಅಂದ್ರೆ ಏನು, ಆರ್ಕ್ ವೆಲ್ಡಿಂಗ್ ಅಂದ್ರೆ ಏನು, ಫ್ಯೂಷನ್ ವೆಲ್ಡಿಂಗ್ ಅಂದ್ರೆ ಏನು ನೋಡ್ತಾ ಹೋಗೋಣ. ನಾವು ಲೆಟ್ ಅಸ್ ಕಮ್ ಟು ದಿ ವೆಲ್ಡಿಂಗ್. ಕನ್ನಡದಲ್ಲಿ ಮಕ್ಕಳೇ ವೆಲ್ಡಿಂಗ್ ಅಂದ್ರೆ ಬೆಸುಗೆ ಅಂತ ನಾವು ಕರಿತೀವಿ. ಈ ವೆಲ್ಡಿಂಗ್ ಅನ್ನೋ ಒಂದು ಪದವನ್ನ ನೀವು ಈ ಬೆಸುಗೆ ಅನ್ನೋ ಕನ್ನಡ ಪದಕ್ಕಿಂತ ಹೆಚ್ಚಾಗಿ ಈ ಆಂಗ್ಲ ಪದವನ್ನೇ ನೀವು ಬಳಸ್ತೀರಿ. ವೆಲ್ಡಿಂಗ್. ಏನು ವೆಲ್ಡಿಂಗ್ ಅಂದರೆ? ಇದು ಒಂದು ಜಾಯಿನ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್. ಮೆಟಲ್ ಅನ್ನ ಜಾಯಿನ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್. ಸಿಂಪಲಿ, ಸೊ ವೆಲ್ಡಿಂಗ್ ಇಸ್ ಎ ಪ್ರೋಸೆಸ್ ಆಫ್ ಜಾಯಿನಿಂಗ್ 2 or more metal together by the applications of heat. ಅರ್ಥ ಆಯ್ತಾ? ವೆಲ್ಡಿಂಗ್ ಇಸ್ ಎ ಪ್ರೋಸೆಸ್ ಆಫ್ ಜಾಯಿನಿಂಗ್ 2 or more metal together by the applications of heat and with or without filler material ನಾವು ಕರಿತೀವಿ. ಸೊ ಇಲ್ಲಿ ವೆಲ್ಡಿಂಗ್ ಅನ್ನ ಮಾಡಬೇಕಾದ್ರೆ ಏನ್ ಬೇಕು? ನಮಗೆ ಹೀಟ್ ಬೇಕು, ಸಾಕಬೇಕು. ಸೊ ದಟ್ ಈಸ್ ಇಂಪಾರ್ಟೆಂಟ್. ಮತ್ತೆ ಒಂದು ಪಿಲ್ಲರ್ ಮೆಟೀರಿಯಲ್ ಬೇಕಾಗುತ್ತೆ. ಕೆಲವು ಸಂದರ್ಭದಲ್ಲಿ ಪಿಲ್ಲರ್ ಮೆಟೀರಿಯಲ್ ಇಲ್ಲದಂತೆನೂ ಕೂಡ ನಾವೇನ್ ಮಾಡ್ಬೋದು? ವೆಲ್ಡಿಂಗ್. ಇನ್ ದಿಸ್ ವೆಲ್ಡಿಂಗ್ ಪ್ರೋಸೆಸ್ ಮೆಟಲ್ ಜಾಯಿನಿಂಗ್ ಪ್ರೋಸೆಸ್ ಅಂತ ನಾವು ಕರಿತೀವಿ. ಈ ವೆಲ್ಡಿಂಗ್ ಅನ್ನ ನಾವು ಪರ್ಮನೆಂಟ್ ಪ್ಯಾಜನಿಂಗ್ ಅಂತ ಕರಿತೀವಿ. ಅಂದ್ರೆ ಒಂದು ಸಲ ವೆಲ್ಡಿಂಗ್ ಮಾಡಿದ ನಂತರ ಆ ಒಂದು ಪಾರ್ಟ್ ಅನ್ನ ಡಿಸ್ಮೆಂಟಲ್ ಮಾಡಬೇಕಾದ್ರೆ, ಸೊ ನಾವು ಆ ಪರ್ಟಿಕ್ಯುಲರ್ ಅಸೆಂಬ್ಲಿಯನ್ನ ಬ್ರೇಕ್ ಮಾಡಬೇಕು, ಅಂದ್ರೆ ಡಿಸ್ಟರ್ಬ್ ಮಾಡಿ ಅದನ್ನ ಡಿಸ್ಮೆಂಟಲ್ ಮಾಡಬೇಕಾಗುತ್ತೆ. ಹಾಗಾಗಿ ಇದನ್ನ ಪರ್ಮನೆಂಟ್ ಪ್ಯಾಜನಿಂಗ್ ಮೆಥಡ್ಗೆ ನಾವು ಸೇರಿಸ್ತೀವಿ. ದಟ್ ಮೀನ್ಸ್ ವೆಲ್ಡಿಂಗ್ ಇಸ್ ಎ ಮೆಟೀರಿಯಲ್ ಜಾಯಿನಿಂಗ್ ಪ್ರೋಸೆಸ್ which produce a closeness of materials by heating them to a suitable temperature with or without the application of pressure, or by the application of pressure alone, and with or without the use of filler material. ನೋಡಿ, ಇಷ್ಟು ಪೂರ್ಣವಾಗಿ ವೆಲ್ಡಿಂಗ್ ನ ಒಂದು ಡೆಫಿನೇಷನ್. ವೆಲ್ಡಿಂಗ್ ಅಂತಕ್ಕಂಥದ್ದು ಮಕ್ಕಳೇ ಒಂದು ಮೆಟೀರಿಯಲ್ ಜಾಯಿನಿಂಗ್ ಪ್ರೋಸೆಸ್, ಮೆಟಲ್ ಜಾಯಿನಿಂಗ್ ಮಾಡ್ತಕ್ಕಂಥ ಒಂದು ವಿಧಾನ. ಇಲ್ಲಿ ಮೆಟಲ್ ಅನ್ನ ಜಾಯಿನ್ ಮಾಡಬೇಕಾದ್ರೆ ನಾವು ಏನನ್ನ ಮಾಡ್ತೀವಿ? ಆ ಮೆಟಲ್ ಅನ್ನ ಸೂಟಬಲ್ ಟೆಂಪರೇಚರ್ ಅಲ್ಲಿ ಅದನ್ನ ಮೆಲ್ಟ್ ಮಾಡ್ತೀವಿ. ಸೊ ಈ ಮೆಲ್ಟ್ ಮಾಡಿ ಮೆಟಲ್ ಅನ್ನ ಜಾಯಿನ್ ಮಾಡೋದು ವಿತೌಟ್ ಆರ್ ವಿತ್ ದ ಅಪ್ಲಿಕೇಶನ್ ಆಫ್ ಪ್ರೆಷರ್, ವಿತ್ ಆರ್ ವಿತೌಟ್ ದ ಅಪ್ಲಿಕೇಶನ್ಸ್ ಆಫ್ ಪ್ರೆಷರ್. ಕೆಲವು ಸಂದರ್ಭದಲ್ಲಿ ಪ್ರೆಷರ್ ಅನ್ನ ಅಪ್ಲೈ ಮಾಡಿ 2 ಲೋಹಗಳನ್ನ ಜಾಯಿನ್ ಮಾಡ್ತೀವಿ. ಕೆಲವು ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಪ್ರೆಷರ್ ಅಪ್ಲೈ ಮಾಡೋಲ್ಲ, ಹಾಗೆ ನಾವೇನ್ ಮಾಡ್ತೀವಿ? ಮೆಟಲ್ ಜಾಯಿನಿಂಗ್ ಪ್ರೋಸೆಸ್ ಅನ್ನ ಮಾಡ್ತೀವಿ. ಸೊ ಎರಡೂ ಕೆಲಸವನ್ನು ಮಾಡ್ತೀವಿ. ಅಂಡ್ ಆಲ್ಸೋ ವಿತ್ ಆರ್ ವಿತೌಟ್ ದ ಯೂಸ್ ಆಫ್ ಪಿಲ್ಲರ್ ಮೆಟೀರಿಯಲ್. ಕೆಲವು ಸಂದರ್ಭದಲ್ಲಿ ಈ ಪಿಲ್ಲರ್ ಮೆಟೀರಿಯಲ್ ಅನ್ನ ಬಳಸ್ತೀವಿ, ಕೆಲವು ಸಂದರ್ಭದಲ್ಲಿ ಪಿಲ್ಲರ್ ಮೆಟೀರಿಯಲ್ ಅನ್ನ ನಾವು ಬಳಸಲ್ಲ. ಈಗ ನೋಡಿ, ಈ ಚಿತ್ರದಲ್ಲಿ ಪಿಲ್ಲರ್ ಮೆಟೀರಿಯಲ್ ಅನ್ನ ಬಳಸ್ತಾ ಇದ್ದಾರೆ. 3 ಚಿತ್ರದಲ್ಲಿ ಪಿಲ್ಲರ್ ಮೆಟೀರಿಯಲ್ ಅನ್ನು ಬಳಸ್ತಾ ಇದ್ದಾರೆ. ಸೊ ಅಂದರೆ ವೆಲ್ಡಿಂಗ್ ಇಸ್ ಎ ಮೆಟೀರಿಯಲ್ ಜಾಯಿನಿಂಗ್ ಪ್ರೋಸೆಸ್ ಇನ್ ವಿಚ್ produce the closest of the material by heating them to a suitable temperature with or without the application of pressure, or by the application of pressure alone, and with or without the use of filler material. ಪ್ರೆಷರ್ ಅನ್ನ ಅಪ್ಲೈ ಮಾಡಿ, ಪ್ರೆಷರ್ ಅನ್ನ ಅಪ್ಲೈ ಮಾಡದಂತೆ ವೆಲ್ಡಿಂಗ್ ಮಾಡಬಹುದು. ಪಿಲ್ಲರ್ ರಾಡ್ ಅನ್ನ ಬಳಸಿ, ಪಿಲ್ಲರ್ ರಾಡ್ ಅನ್ನ ಬಳಸದಂತೆ ನಾವೇನ್ ಮಾಡಬಹುದು? ಮೆಟಲ್ ಜಾಯಿನಿಂಗ್ ಪ್ರೋಸೆಸ್ ಅನ್ನ ಮಾಡಬಹುದು.
ಇನ್ ಎ ಸ್ಮಾಲ್ ಗ್ರೂಪ್ ಆಫ್ ವೆಲ್ಡರ್ಸ್ ಬಿಲಾಂಗ್ ಟು ದ ಗ್ರೂಪ್ ಆಫ್ ರಿಪೇರ್ ಸರ್ವಿಸ್. ನೋಡಿ, ಈ ವೆಲ್ಡಿಂಗ್ ಅಪ್ಲಿಕೇಶನ್ಸ್ ಅಗಾಧವಾಗಿದೆ. ಅದರಲ್ಲಿ ಈ ಸರ್ವಿಸ್, ದಟ್ ಮೀನ್ಸ್ ಮೈಂಟೆನೆನ್ಸ್, ದಟ್ ಮೀನ್ಸ್ ರಿಪೇರ್ ಅಂತ ಕರೀತೀವಿ. ದಿಸ್ ಇನ್ಕ್ಲೂಡ್ಸ್ ಮೈಂಟೆನೆನ್ಸ್ ಅಂಡ್ ರಿಪೇರ್ಸ್. ಆಟೋಮೊಬೈಲ್ ಇರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಇರ್ಬೋದು, ವಾರ್ನ್ಔಟ್ ಪಾರ್ಟ್ಸ್ ಅನ್ನ ವೆಲ್ಡಿಂಗ್ ಅನ್ನ ಬೆಸುಗೆ ಆಗ್ತಕ್ಕಂಥದ್ದು ಇರ್ಬೋದು. ಸೊ ಈ ರೀತಿ ಈ ಮೇಂಟೆನೆನ್ಸ್ ನಲ್ಲೂ ಕೂಡ ಈ ವೆಲ್ಡಿಂಗ್ ಅನ್ನು ನಾವು ಬಳಸ್ತೀವಿ. ಸೊ ದಿಸ್ ವೆಲ್ಡಿಂಗ್ ಕ್ಯಾನ್ ಬಿ ಡನ್ ಔಟ್ಡೋರ್ಸ್ ಅಂಡ್ ಇಂಡೋರ್ಸ್. ಒಳಗಡೆನೂ ಮಾಡ್ಬೋದು, ಹೊರಗಡೆನೂ ಮಾಡ್ಬೋದು. ಇಟ್ ಕ್ಯಾನ್ ಬಿ ಡನ್ ಔಟ್ಡೋರ್ಸ್ ಆರ್ ಇಂಡೋರ್ಸ್. Sometimes the welding can be done on space also. Sometimes the welding can be done underwater also. So this is the definitions of welding. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ನಾವು ಲೆಟ್ ಅಸ್ ಕಮ್ ಟು ದ ಅಪ್ಲಿಕೇಶನ್ಸ್ ಆಫ್ ವೆಲ್ಡಿಂಗ್. ಈ ವೆಲ್ಡಿಂಗ್ ಅನ್ನು ಎಲ್ಲಿ ನಾವು ಬಳಕೆ ಮಾಡ್ಕೊಳ್ತೀವಿ? ನೀವು ಎಲ್ಲ ಇಂಡಸ್ಟ್ರೀಸ್ನಲ್ಲಿ ಆಲ್ಮೋಸ್ಟ್ ಆಲ್ ನೀವು ಏನು ಬಳಸ್ತೀರ ಮಕ್ಕಳೇ, ಬೈಸಿಕಲ್ ಇಂದ ಹಿಡಿದು ಏರೋಪ್ಲೇನ್ ಅವ್ರಿಗೆ ನಾವೇನ್ ಮಾಡ್ತೀವಿ, ವೆಲ್ಡಿಂಗ್ ಆಗಿರುತ್ತೆ. ಅಲ್ಲಿ ಪ್ರತಿಯೊಂದು ಪಾರ್ಟ್ ಕೂಡ ವೆಲ್ಡ್ ಮಾಡಿರ್ತೀವಿ. ಐದರ್ ಇಟ್ ಮೇ ಬಿ ಬೈಸಿಕಲ್, ಐದರ್ ಇಟ್ ಮೇ ಬಿ ಸ್ಕೂಟರ್, ಕಾರ್, ಬಸ್, ಲಾರೀಸ್, ಮಿಲಿಟರಿ ವೆಹಿಕಲ್ಸ್, ರೈಲ್ಸ್, ಶಿಪ್, ಹಡಗುಗಳು ಇರ್ಬೋದು, ಅರ್ತ್ ಮೂವಿಂಗ್ ಎಕ್ವಿಪ್ಮೆಂಟ್ಸ್ ಅಂತ ಕರಿತೀವಿ. ಏನು ನಿಮ್ಮ ಕ್ರೇನ್ಸ್ ಇದೆ, ಅರ್ತ್ ಮೂವಿಂಗ್ ಎಕ್ವಿಪ್ಮೆಂಟ್ಸ್ ಇದೆ, ಟ್ರಕ್ಸ್ ಇದೆ. ಮತ್ತೆ ನಿಮ್ಮ ಕಟ್ಟಡವನ್ನು ಕಟ್ಟುವಾಗ ಕನ್ಸ್ಟ್ರಕ್ಷನ್ಸ್ನಲ್ಲಿ, ಫ್ಯಾಬ್ರಿಕೇಶನ್ಸ್ ವರ್ಕ್ಸ್ನಲ್ಲಿ, ನಿಮ್ಮ ಮನೆಯಲ್ಲಿ ಒಂದು ಗೇಟ್ ಮಾಡಬೇಕಾದ್ರೆ ನಿಮಗೆ ವೆಲ್ಡರ್ ಬೇಕು, ಒಂದು ರೈಲಿಂಗ್ಸ್ ಮಾಡಬೇಕಾದ್ರೆ ವೆಲ್ಡರ್ ಬೇಕು, ವೆಲ್ಡಿಂಗ್ ಆಗಬೇಕು ಅಲ್ಲಿ. ಸೊ ದರ್ ಆರ್ ಸೋ ಮೆನಿ ಪ್ಲೇಸ್. ಇಂಡಸ್ಟ್ರೀಸ್ನಲ್ಲಿ, ಯಾವುದೇ ಇಂಡಸ್ಟ್ರೀಸ್ನಲ್ಲಿ ವೆಲ್ಡಿಂಗ್ ಇಸ್ ಎ ಪಾರ್ಟ್. ವೆಲ್ಡಿಂಗ್ ಇಸ್ ಒನ್ ಆಫ್ ದಿ ಪಾರ್ಟ್. ಆ ಒಂದು ಕೈಗಾರಿಕೆಯಲ್ಲಿ ವೆಲ್ಡಿಂಗ್ ಇಲ್ಲದಂತೆ ಯಾವುದೇ ವಸ್ತುಗಳನ್ನು ಮಾಡಲಿಕ್ಕಾಗಲ್ಲ. ಆ ರೀತಿ ಒಂದು ಸಿಚುವೇಶನ್ಸ್. ನೀವು ಯಾವುದೇ ಇಂಡಸ್ಟ್ರೀಸ್, ಯಾವುದೇ ಪ್ರಾಡಕ್ಟ್ ಅನ್ನು ತಗೊಳ್ಳಿ, ಅಲ್ಲಿ ಒಂದು ವೆಲ್ಡಿಂಗ್ ಆಗಿರುತ್ತೆ. ಮ್ಯಾಕ್ಸಿಮಮ್ 80% ವೆಲ್ಡಿಂಗ್ ಆಗಿರುತ್ತೆ. ಸೊ ಮಿಲಿಟರಿ ವೆಹಿಕಲ್ ಇರ್ಬೋದು, ಕನ್ಸ್ಟ್ರಕ್ಷನ್ನಲ್ಲಿ ಇರ್ಬೋದು, ರೈಲ್ನಲ್ಲಿ ಇರ್ಬೋದು, ಶಿಪ್ ಬಿಲ್ಡಿಂಗ್ ಅಲ್ಲಿ ಇರ್ಬೋದು, ಏರ್ಕ್ರಾಫ್ಟ್, ವಿಮಾನಗಳನ್ನ ವೆಲ್ಡ್ ಮಾಡ್ತಕ್ಕಂಥದ್ದು. ವಿಮಾನಗಳನ್ನ ತಯಾರು ಮಾಡಬೇಕಾದ್ರೆ ಅಲ್ಲಿ ವೆಲ್ಡಿಂಗು ಮುಖ್ಯವಾದ ಪಾತ್ರವನ್ನ ವಹಿಸ್ತಕ್ಕಂಥದ್ದು. ಇದರ ಜೊತೆಗೆ ಈಗಾಗಲೇ ನಾನು ಹೇಳಿದಂಗೆ ಸರ್ವಿಸ್ ಅಂಡ್ ರಿಪೇರ್ ಅಂಡ್ ಮೈಂಟೆನೆನ್ಸ್ ಅಲ್ಲೂ ಕೂಡ ನಾವು ವೆಲ್ಡಿಂಗ್ ಅನ್ನ, ವಾರ್ನ್ ಔಟು ಅಥವಾ ಏನೋ ರಿಪೇರಿಯನ್ನ ಮಾಡುವಂಥ ಸಂದರ್ಭದಲ್ಲಿ ವೆಲ್ಡಿಂಗ್ ಅಪ್ಲಿಕೇಶನ್ಸ್ ನಾವು ಮಾಡ್ತೀವಿ. ವೆಲ್ಡಿಂಗ್ ಅನ್ನ ಮಾಡ್ತೀವಿ. ದಿಸ್ ಈಸ್ ವಾಟ್ ಈಸ್ ವೆಲ್ಡಿಂಗ್ ಅಂಡ್ ವಾಟ್ ಆರ್ ಆಲ್ ದ ಅಪ್ಲಿಕೇಶನ್ಸ್ ಆಫ್ ವೆಲ್ಡಿಂಗ್ ಪ್ರೋಸೆಸ್. Then how welding can be classified? Classification of welding process. ಈ ವೆಲ್ಡಿಂಗ್ ಪ್ರೋಸೆಸ್ ಒಂದೇ ರೀತಿಯಲ್ಲ, ಅನೇಕ ರೀತಿಯಲ್ಲಿ ನಾವು ವೆಲ್ಡಿಂಗ್ ಪ್ರೋಸೆಸ್ ಅನ್ನು ವರ್ಗೀಕರಣವನ್ನು ಮಾಡ್ಕೊಂಡು ಹೋಗ್ತೀವಿ. ಅದರಲ್ಲಿ ಗ್ಯಾಸ್ ವೆಲ್ಡಿಂಗ್ ಅಂತ ಒಂದು ಕರೀತೀವಿ. ಗ್ಯಾಸ್ ವೆಲ್ಡಿಂಗ್ ಅಂದ್ರೆ ಫ್ಯೂಯಲ್ ಗ್ಯಾಸ್ ಅನ್ನು ಬಳಸ್ತಕ್ಕಂಥದ್ದು. ಅಂದರೆ ಉದಾಹರಣೆಗೆ ಆಕ್ಸಿ ಅಸಿಟಲಿನ್ ಗ್ಯಾಸ್ ಅನ್ನು ಬಳಸ್ಕೊಂಡು ವೆಲ್ಡಿಂಗ್ ಅನ್ನು ಮಾಡ್ತಕ್ಕಂಥದ್ದು. ಆಕ್ಸಿ ಕೋಲ್ ಗ್ಯಾಸ್ ಫ್ಲೇಮ್ ಅನ್ನು ಬಳಸ್ಕೊಂಡು ವೆಲ್ಡಿಂಗ್ ಅನ್ನು, ಈಟ್ ಬೇಕೇ ಬೇಕಲ್ಲ. ವೆಲ್ಡಿಂಗ್ ಅಂದ್ರೆ ಇಟ್ ರಿಕ್ವೈರ್ಸ್ heat. Without heat we cannot do welding. Heat and temperature ಬೇಕೇ ಬೇಕು. ರಿಕ್ವೈರ್ಡ್ ಹೀಟ್ ಮತ್ತೆ ಟೆಂಪರೇಚರ್ ಇದ್ರೆ ಮಾತ್ರ ನಾವು ವೆಲ್ಡಿಂಗ್ ಮಾಡ್ಲಿಕ್ಕೆ ಆಗುತ್ತೆ. ಈಗ ಗ್ಯಾಸ್ ವೆಲ್ಡಿಂಗ್ ನಲ್ಲಿ ಆಕ್ಸಿಜನ್ನು ಅಸಿಟಲಿನು, ಆಕ್ಸಿಜನ್ನು ಕೋಲು, ಆಕ್ಸಿಜನ್ನು LP ಗ್ಯಾಸು, ಆಕ್ಸಿಜನ್ನು ಪ್ಲಸ್ ಹೈಡ್ರೋಜನ್ ಗ್ಯಾಸ್, LPG ಅಂದ್ರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ. ಸೊ ಈ ಫ್ಲೇಮ್ಗಳನ್ನು ಉಪಯೋಗಿಸ್ಕೊಂಡು ನಾವು ಗ್ಯಾಸ್ ವೆಲ್ಡಿಂಗ್ ಅನ್ನು ಮಾಡ್ತೀವಿ. ಇದೇ ರೀತಿ ಎರಡನೇ ವರ್ಗೀಕರಣ ಬಂದು ಆರ್ಕ್ ವೆಲ್ಡಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಆರ್ಕ್ ವೆಲ್ಡಿಂಗ್ ನಲ್ಲಿ ಮುಖ್ಯವಾಗಿ ನಾವು ಎಲೆಕ್ಟ್ರಿಸಿಟಿಯನ್ನು ಬಳಸ್ತೀವಿ. ಅದು ಆರ್ಕ್ ಅಂದ್ರೆ ಆರ್ಕ್ ಅನ್ನ ಮಾಡ್ತಕ್ಕಂಥದ್ದು. ಕಾರ್ಬನ್ ಆರ್ಕ್ ಇರ್ಬೋದು, ಮುಂದೆ ಬರುತ್ತೆ ನಿಮಗೆ ಮೆಟಲ್ ಆರ್ಕ್ ಇರ್ಬೋದು, ಮೆಟಲ್ ಇನರ್ಟ್ ಗ್ಯಾಸ್ ಮಿಕ್ ವೆಲ್ಡಿಂಗ್ ಅಂತ ಕರಿತೀವಿ, ಟಿಗ್ ಅಂತ ಕರಿತೀವಿ, ಟಂಗ್ಸ್ಟನ್ ಇನರ್ಟ್ ಗ್ಯಾಸ್ ವೆಲ್ಡಿಂಗ್, ಪ್ಲಾಸ್ಮಾ ಆರ್ಕ್ ವೆಲ್ಡಿಂಗ್, ಸಬ್ಮರ್ಜ್ಡ್ ಆರ್ಕ್ ವೆಲ್ಡಿಂಗ್, ಎಲೆಕ್ಟ್ರೋಸ್ಲ್ಯಾಗ್. ಸೊ ಇವೆಲ್ಲ ಅಂಡರ್ ದ ಕ್ಲಾಸಿಫಿಕೇಶನ್ಸ್ ಆಫ್ ಆರ್ಕ್ ವೆಲ್ಡಿಂಗ್. ಆರ್ಕ್ ವೆಲ್ಡಿಂಗ್ ಅಲ್ಲಿ ಇಷ್ಟು ಬರುತ್ತೆ ನಿಮಗೆ. ಸೊ ನಿಮಗೆ ಮೇಜರ್ ಆಗಿ ಇರತಕ್ಕಂಥದ್ದು ಮಕ್ಕಳೇ ಗ್ಯಾಸ್ ವೆಲ್ಡಿಂಗು ಮತ್ತೆ ಆರ್ಕ್ ವೆಲ್ಡಿಂಗು, ಇದೆರಡು ನಿಮ್ಮ ಸಿಲೆಬಸ್ ನಲ್ಲಿದೆ. ಅದು ಬಿಟ್ಟರೆ ಇನ್ನಿತರೆ ಕ್ಲಾಸಿಫಿಕೇಶನ್ಸ್ ರೆಸಿಸ್ಟೆನ್ಸ್ ವೆಲ್ಡಿಂಗ್ ಅಂತ ಬರುತ್ತೆ. ಇದರಲ್ಲಿ ಬಟ್ ವೆಲ್ಡಿಂಗ್ ಮಾಡ್ತೀವಿ, ಸ್ಪಾಟ್ ವೆಲ್ಡಿಂಗ್ ಅನ್ನು ಮಾಡ್ತೀವಿ, ಮತ್ತೆ ಸಿಮ್ ವೆಲ್ಡಿಂಗ್ ಅಂತ ನಾವು ಮಾಡ್ತೀವಿ. ರೆಸಿಸ್ಟೆನ್ಸ್ ಮೂರನೇ ಕ್ಲಾಸಿಫಿಕೇಶನ್ಸ್. ಇನ್ನು ನಾಲ್ಕನೇ ಕ್ಲಾಸಿಫಿಕೇಶನ್ ಟರ್ಮಿಟ್ ವೆಲ್ಡಿಂಗ್ ಅಂತ ಬರುತ್ತೆ. ಸಾಲಿಡ್ ಸ್ಟೇಟ್ ವೆಲ್ಡಿಂಗ್, ಇದರಲ್ಲಿ ಫ್ರಿಕ್ಷನ್ ವೆಲ್ಡಿಂಗ್, ಅಲ್ಟ್ರಾಸೋನಿಕ್ ವೆಲ್ಡಿಂಗ್, ಡಿಫ್ಯೂಷನ್ಸ್ ವೆಲ್ಡಿಂಗ್ ಮತ್ತೆ ಎಕ್ಸ್ಪ್ಲೋಸಿವ್ ವೆಲ್ಡಿಂಗ್. ದಿಸ್ ಆರ್ ಆಲ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಸಾಲಿಡ್ ಸ್ಟೇಟ್ ವೆಲ್ಡಿಂಗ್ ಅಂತ ನಾವು
ಕರಿತೀವಿ. ಇನ್ನೊಂದು ನೆವರ್ ವೆಲ್ಡಿಂಗ್ ಪ್ರೋಸೆಸ್ ಅಂತ ಕೂಡ ಒಂದು ವೆಲ್ಡಿಂಗ್ ಪ್ರೋಸೆಸ್ ಇದೆ. ಅದರಲ್ಲಿ ಎಲೆಕ್ಟ್ರಾನ್ ಬೀಮ್ ಮತ್ತು ಲೇಸರ್ ವೆಲ್ಡಿಂಗ್ ಅಂತ ನಾವು ಕರಿತೀವಿ. ಆ ಒಂದು ವೆಲ್ಡಿಂಗ್ ಪ್ರೋಸೆಸ್ ಅನ್ನು ನಾವು ಬಳಸ್ತೀವಿ. ಇಷ್ಟು ಥರ ವೆಲ್ಡಿಂಗ್ ಪ್ರೋಸೆಸ್ ಇದೆ. ಪರ್ಟಿಕ್ಯುಲರ್ಲಿ ನಿಮ್ಮ ಸಿಲೆಬಸ್ನಲ್ಲಿ ನಿಮಗೆ ಇರ್ತಕ್ಕಂಥದ್ದು ಗ್ಯಾಸ್ ವೆಲ್ಡಿಂಗ್ ಮತ್ತು ಆರ್ಕ್ ವೆಲ್ಡಿಂಗ್ ನಿಮಗಿದೆ. ಸೊ ಇದು ಕ್ಲಾಸಿಫಿಕೇಶನ್. ಈಗ 6 ಥರ ವೆಲ್ಡಿಂಗ್ ಕ್ಲಾಸಿಫಿಕೇಶನ್ಸ್, ಜನರಲಿ ಒಂದು 6 ಟೈಪ್ಸ್ ಈ ರೀತಿ ವೆಲ್ಡಿಂಗ್ ಅನ್ನ ಕ್ಲಾಸಿಫಿಕೇಶನ್ಸ್ ಅನ್ನು ನಾವು ಮಾಡ್ಕೊಳ್ತೀವಿ. ಈ ವೆಲ್ಡಿಂಗ್ ಪ್ರೋಸೆಸ್ನಲ್ಲಿ ನಾವು ಏನು ಹೀಟ್ ಸೋರ್ಸ್ ಆಗಿ ಬಳಸ್ತೀವಿ ಅವುಗಳನ್ನು ತೆಗೆದುಕೊಂಡು ನಾವೇನು ಮಾಡ್ತೀವಿ, ರಿಲೇಟೆಡ್ ಪ್ರೋಸೆಸ್, ವೆಲ್ಡಿಂಗ್ ರಿಲೇಟೆಡ್ ಪ್ರೋಸೆಸ್ ಯಾವುದು, ಉದಾಹರಣೆಗೆ ಆಕ್ಸಿ ಅಸಿಟಲೀನ್ ಅನ್ನ ಬಳಸ್ಕೊಂಡು ಕಟ್ಟಿಂಗ್ ಮಾಡೋದು, ಮೆಟಲ್ ಕಟ್ಟಿಂಗ್. ಆರ್ಕ್ ಅನ್ನು ಬಳಸ್ಕೊಂಡು ಆರ್ಕ್ ಕಟ್ಟಿಂಗ್, ಹಾರ್ಡ್ ಪೇಶಿಂಗ್ ಅನ್ನ ಮಾಡ್ತಕ್ಕಂಥದ್ದು, ಬ್ರೇಜಿಂಗ್ ಅನ್ನ ಮಾಡ್ತಕ್ಕಂಥದ್ದು, ಸಾಲ್ಡ್ರಿಂಗ್ ಅನ್ನ ಮಾಡ್ತಕ್ಕಂಥದ್ದು. ಸೊ ಇವು 4-5 ಪ್ರೋಸೆಸ್ ಇದೆ. ಇದು ವೆಲ್ಡಿಂಗ್ ರಿಲೇಟೆಡ್ ಪ್ರೋಸೆಸ್. ವೆಲ್ಡಿಂಗ್ ರಿಲೇಟೆಡ್ ಪ್ರೋಸೆಸ್ ಇಲ್ಲೂ ಕೂಡ ನಾವು ಈಟನ್ನು ಬಳಸ್ತೀವಿ. ಏನನ್ನ ಬಳಸ್ತೀವಿ, ಈಟನ್ನು ಬಳಸ್ಕೊಂಡು ಈ ಒಂದು ರಿಲೇಟೆಡ್ ಆರ್ಕ್ ಪ್ರೆಶಿಂಗ್ ಇರ್ಬೋದು, ಆರ್ಕ್ ಕಟ್ಟಿಂಗ್ ಇರ್ಬೋದು, ಬ್ರೇಜಿಂಗ್ ಇರ್ಬೋದು, ಸಾಲ್ಡ್ರಿಂಗ್ ಇರ್ಬೋದು, ಗ್ಯಾಸ್ ಕಟ್ಟಿಂಗ್ ಇರ್ಬೋದು, ಈ ಪ್ರೋಸೆಸ್ಗಳನ್ನು ನಾವು ಬಳಸ್ತೀವಿ. ದಿಸ್ ಆರ್ ಆಲ್ ದಿ ಡಿಫರೆಂಟ್ ಕ್ಲಾಸಿಫಿಕೇಶನ್ಸ್ ಆಫ್ ವೆಲ್ಡಿಂಗ್ ಪ್ರೋಸೆಸ್. ನಾವು ಫ್ಯೂಷನ್ ವೆಲ್ಡಿಂಗ್ ಪ್ರಿನ್ಸಿಪಲ್ಸ್ ಅಂದ್ರೆ ಏನು, ಫ್ಯೂಷನ್ ವೆಲ್ಡಿಂಗ್ ಅಂದ್ರೆ ಏನು? ಸೊ ವೆಲ್ಡಿಂಗ್ ಅಂದ್ರೆ ಅಲ್ಲಿ ಫ್ಯೂಷನ್ ಇರಲೇಬೇಕು. ಸೊ ಈ ಒಂದು ಚಿತ್ರ ಬರ್ತಾ ಇದೆ ನೋಡಿ. ಇಲ್ಲಿ ಒಂದು ಬೇಸ್ ಮೆಟಲ್, ದಟ್ ಇಸ್ ಕಾಲ್ಡ್ ಪೇರೆಂಟ್ ಮೆಟಲ್ ಅಂತ ನಾವು ಇದನ್ನ ಕರಿತೀವಿ. ಪೇರೆಂಟ್ ಮೆಟಲ್ ಅಂತ ನಾವು ಇದನ್ನ ಕರಿತೀವಿ. ಇಲ್ಲಿ ಒಂದು ಕಡೆ ಫ್ಲೇಮ್ ಬರ್ತಾ ಇದೆ, ಗ್ಯಾಸ್, ಆಕ್ಸಿಜನ್ ಅಂಡ್ ಅಸಿಟಲಿನ್ ಗ್ಯಾಸ್ ಮಿಕ್ಸರ್ಸ್. ಇದು ಫ್ಲೇಮ್ ಆಗಿ ಇಲ್ಲಿ ಕೋನ್ ಟೈಪ್ ಕಾಣ್ತಾ ಇದೆ, ಇಲ್ಲಿ ಈ ಬ್ಲೋ ಪೈಪ್ ಇಂದ ಬರ್ತಾ ಇದೆ. ಇಲ್ಲಿ ಒಂದು ವೆಲ್ಡ್ ಪೂಲ್ ಅಂತ ಕರಿತೀವಿ. ಇದು ವೆಲ್ಡ್ ಆಗಿರತಕ್ಕಂಥ ಮೆಟಲ್, ಇದು ಪಿಲ್ಲರ್ ಮೆಟಲ್. ಅಂದ್ರೆ ಈ ಚಿತ್ರ ನೋಡಿದ್ರೆ ಏನರ್ಥ ಆಗ್ತಾ ಇದೆ, ಇಲ್ಲಿ ಬೇಸ್ ಮೆಟಲ್ ಅನ್ನ ಮೆಲ್ಟ್ ಮಾಡಿ, ಯಾವ್ದ್ರ ಮೂಲಕ ಮೆಲ್ಟ್ ಮಾಡ್ತಾ ಇದ್ದಾರೆ, ಗ್ಯಾಸ್ ಫ್ಲೇಮ್ ಮೂಲಕ ಅದನ್ನ ಮೆಲ್ಟ್ ಮಾಡಿ, ಆ ಪಿಲ್ಲರ್ ಮೆಟೀರಿಯಲ್ ಅನ್ನ ಅದಕ್ಕೆ ಹ್ಯಾಡ್ ಮಾಡಿ ಇಲ್ಲಿ ಏನ್ ಮಾಡ್ತಾ ಇದೀವಿ, ನಾವು ವೆಲ್ಡ್ ಮಾಡ್ತಾ ಇದೀವಿ. ಸೊ ದಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ವೆಲ್ಡಿಂಗ್, ಫ್ಯೂಷನ್ ವೆಲ್ಡಿಂಗ್. ದಟ್ ಮೀನ್ಸ್ ವಾಟ್ ಈಸ್ ಕಾಲ್ಡ್ ಫ್ಯೂಷನ್ ವೆಲ್ಡಿಂಗ್ ಅಂದ್ರೆ, ಫ್ಯೂಷನ್ ವೆಲ್ಡಿಂಗ್ ಇಸ್ ಎ ಪ್ರೋಸೆಸ್ ದಟ್ ಯೂಸಸ್ ಹೀಟ್ ಟು ಜಾಯಿನ್. ನೋಡಿ, ಇಲ್ಲಿ ಮೆಟಲ್ ಜಾಯಿನ್ ಆಗ್ಲಿಕ್ಕೆ ನಾವು ಆ ಮೆಟಲ್ ಅನ್ನ ಏನ್ ಮಾಡ್ತೀವಿ, ಹೀಟ್ ಮಾಡ್ತೀವಿ. ಯೂಸಸ್ ಹೀಟ್ ಟು ಜಾಯಿನ್ ಅಥವಾ ಫ್ಯೂಸ್ ಅಂದ್ರೆ ಕರಗಿಸ್ತಕ್ಕಂಥದ್ದು, 2 or more ಮೆಟೀರಿಯಲ್ ಬೈ ಈಟಿಂಗ್ ದೆಮ್ ಟು ಮೆಲ್ಟಿಂಗ್ ಪಾಯಿಂಟ್. ಅವೆರಡನ್ನು, ಆ ಮೆಲ್ಟಿಂಗ್ ಪಾಯಿಂಟ್, ಯಾವುದೇ ಒಂದು ಲೋಹ ಆದರೆ ಅದಕ್ಕೆ ಒಂದು ಮೆಲ್ಟಿಂಗ್ ಪಾಯಿಂಟ್ ಅಂತ ಇರುತ್ತೆ. ಆ ಮೆಲ್ಟಿಂಗ್ ಪಾಯಿಂಟ್ಗೆ ನಾವೇನ್ ಮಾಡ್ತೀವಿ ಮಕ್ಕಳೇ, ಹೀಟ್ ಮಾಡಿ ಮೆಟಲ್ ಅನ್ನ ನಾವೇನ್ ಮಾಡ್ತೀವಿ, ಫ್ಯೂಸ್ ಮಾಡಿ ಜಾಯಿನ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಪ್ರಿನ್ಸಿಪಲ್ ಆಫ್ ಫ್ಯೂಷನ್ ವೆಲ್ಡಿಂಗ್. ಈ ಒಂದು ಪ್ರೋಸೆಸ್ ಅಲ್ಲಿ ದಿಸ್ ಪ್ರೋಸೆಸ್ ಮೇ ನಾಟ್ ರಿಕ್ವೈರ್ ದ ಯೂಸ್ ಆಫ್ ಪಿಲ್ಲರ್ ಮೆಟೀರಿಯಲ್. ಸೊ ಇಲ್ಲಿ ಏನು ಪಿಲ್ಲರ್ ರಾಡ್ ಅನ್ನ ಬಳಸ್ತಾ ಇದೀವಿ, ಈ ಪಿಲ್ಲರ್ ರಾಡ್ ಅನ್ನ ಕೆಲವು ಕೇಸಸ್ಗಳಲ್ಲಿ ಬಳಸ್ತೀವಿ, ಕೆಲವು ಕೇಸಸ್ಗಳಲ್ಲಿ ವೆಲ್ಡಿಂಗ್ ಮಾಡಲಿಕ್ಕೆ ಫ್ಯೂಷನ್ ವೆಲ್ಡಿಂಗ್ ನಲ್ಲಿ ನಾವು ಪಿಲ್ಲರ್ ಮೆಟೀರಿಯಲ್ ಅನ್ನ ಬಳಸಲ್ಲ. ಸೊ ಹಾಗಾಗಿ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಫ್ಯೂಷನ್ ವೆಲ್ಡಿಂಗ್ ಈಸ್ ಈಟ್ ದ ಬೇಸ್ ಮೆಟಲ್. ದಟ್ ಮೀನ್ಸ್ ಬೇಸ್ ಮೆಟಲ್ ಈಸ್ ಮೆಲ್ಟೆಡ್ and pillar metal may be added. It is optional. Pillar metal may be added. ಅಂದ್ರೆ ಇಲ್ಲಿ ಇದನ್ನ ಫ್ಯೂಸ್ ಮಾಡ್ಲಿಕ್ಕೆ ಏನ್ ಬೇಕು, ನಮ್ಗೆ ಒಂದು ಹೀಟ್ ಸೋರ್ಸ್ ಬೇಕು. ಆ ಹೀಟ್ ಸೋರ್ಸ್ ಯಾವ್ದಪ್ಪ, ಅದು ಆಕ್ಸಿ ಅಸಿಟಲಿನ್ ಗ್ಯಾಸ್ ಇರ್ಬೋದು ಅಥವಾ ಇತರೆ ಫ್ಯೂಯಲ್ ಗ್ಯಾಸ್ ಇರ್ಬೋದು, ಎಲೆಕ್ಟ್ರಿಕ್ ಆರ್ಕ್ ಇರ್ಬೋದು, ಪ್ಲಾಸ್ಮಾ ಆರ್ಕ್ ಇರ್ಬೋದು, ಲೇಸರ್ ಇರ್ಬೋದು, ಎನಿಥಿಂಗ್ ಯಾವುದನ್ನಾದ್ರೂ ಕರ್ಕೊಳ್ಳಿ, ನಮ್ಗೆ ಒಂದು ಹೀಟ್ ಸೋರ್ಸ್ ಬೇಕಾಗುತ್ತೆ. ದಿಸ್ ಈಸ್ ಫ್ಯೂಷನ್ ವೆಲ್ಡಿಂಗ್ ಅಂಡ್ ಇಟ್ಸ್ ಪ್ರಿನ್ಸಿಪಲ್. ಸೊ ನಾವು ಲೆಟ್ ಅಸ್ ಕಮ್ ಟು ನಿಮಗೆ ಇರತಕ್ಕಂಥದ್ದು ಮಕ್ಕಳೇ ಗ್ಯಾಸ್ ವೆಲ್ಡಿಂಗ್. ಈ ತರಗತಿಯಲ್ಲಿ ಗ್ಯಾಸ್ ವೆಲ್ಡಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ವಾಟ್ ಈಸ್ ಕಾಲ್ಡ್ ಗ್ಯಾಸ್ ವೆಲ್ಡಿಂಗ್ ಅಂದ್ರೆ, ಗ್ಯಾಸ್ ವೆಲ್ಡಿಂಗ್ ಬೆಸುಗೆಯನ್ನ ಹಾಕಲಿಕ್ಕೆ ಗ್ಯಾಸ್ ಅನ್ನ ಬಳಸ್ತಕ್ಕಂಥದ್ದು. ಸೊ ಗ್ಯಾಸ್ ವೆಲ್ಡಿಂಗ್ ಇಸ್ ಎ ವೆಲ್ಡಿಂಗ್ ಪ್ರೋಸೆಸ್. ಗ್ಯಾಸ್ ವೆಲ್ಡಿಂಗ್ ಅನ್ನೋದು ಒಂದು ವೆಲ್ಡಿಂಗ್ ಪ್ರೋಸೆಸ್. ವೆಲ್ಡಿಂಗ್ ನಲ್ಲಿ ಒಂದು ವಿಧಾನ, ನಾನು ಕ್ಲಾಸಿಫಿಕೇಶನ್ಸ್ ಹೇಳಿದೆ, ನಾನು ಪ್ರೋಸೆಸ್, ಗ್ಯಾಸ್ ವೆಲ್ಡಿಂಗ್, ಆರ್ಕ್ ವೆಲ್ಡಿಂಗ್, ಬೇರೆ ಬೇರೆ ತರ ವೆಲ್ಡಿಂಗ್ ಪ್ರೋಸೆಸ್ ಇದೆ ಅಂತ ಹೇಳಿ. ಅದೇ ರೀತಿ ಗ್ಯಾಸ್ ವೆಲ್ಡಿಂಗ್ ಇಸ್ ಎ ವೆಲ್ಡಿಂಗ್ ಪ್ರೋಸೆಸ್ ಇನ್ ವಿಚ್ 2 or more material can be joined by the applications of heat through the gas flame. through the gas flame ಅಂತ ನಾವು ಏನು ಕರಿತೀವಿ. ಅದರಿಂದ ಮೆಟಲ್ ಅನ್ನ ಹೀಟ್ ಮಾಡಿ ನಾವು ವಿತ್ ಆರ್ ವಿತೌಟ್ ಪಿಲ್ಲರ್ ರಾಡ್ ವೆಲ್ಡಿಂಗ್ ಪ್ರೋಸೆಸ್ ಅನ್ನು ಮಾಡ್ತೀವಿ. ಸೊ ದಟ್ ಮೀನ್ಸ್ ಗ್ಯಾಸ್ ವೆಲ್ಡಿಂಗ್ ಇಸ್ ಎ ವೆಲ್ಡಿಂಗ್ ಪ್ರೋಸೆಸ್ ದಟ್ ಮೆಲ್ಟ್ಸ್ ಅಂಡ್ ಜಾಯಿನ್ಸ್ ದ ಮೆಟಲ್ ಬೈ ಹೀಟಿಂಗ್ ದೆಮ್ ವಿತ್ ಎ ಫ್ಲೇಮ್. ಆ ಫ್ಲೇಮ್ ನೋಡಿ, ಇಲ್ಲಿ
ಈ ಫ್ಲೇಮ್ ಏನು ಬರ್ತಾ ಇದೆ, ಈ ಫ್ಲೇಮ್ನಲ್ಲಿ ಆ ಮೆಟಲನ್ನು ಹೀಟ್ ಮಾಡಿ, ಅದನ್ನು ಮೆಲ್ಟ್ ಮಾಡಿ ಮೆಟಲನ್ನು ಒಂದು ಜಾಯಿನ್ ಮಾಡ್ತಕ್ಕಂಥ ಪ್ರೋಸೆಸ್ ಏನಿದೆ ಅದನ್ನು ಗ್ಯಾಸ್ ವೆಲ್ಡಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಈ ಗ್ಯಾಸ್ ಫ್ಲೇಮ್ ಯಾವ ರೀತಿ ಫಾರ್ಮ್ ಆಯಿತು ಅಂದರೆ, ಇಟ್ ಈಸ್ ಕಾಸ್ಡ್ ದ ರಿಯಾಕ್ಷನ್ಸ್ ಬಿಟ್ವೀನ್ ದ ಟೂ ಕಂಬಸ್ಟಬಲ್ ಮೆಟೀರಿಯಲ್, ದಟ್ ಈಸ್ ಫ್ಯೂಯಲ್ ಗ್ಯಾಸ್ ಅಂಡ್ ಆಕ್ಸಿಜನ್. ಇಲ್ಲಿ ಫ್ಯೂಯಲ್ ಗ್ಯಾಸ್ ಬೇರೆ ಬೇರೆ ಬಳಸ್ತೀವಿ, ಅಸಿಟಲನ್ ಇರ್ಬೋದು, ಕೋಲ್ ಇರ್ಬೋದು, LP ಇರ್ಬೋದು, ಹೈಡ್ರೋಜನ್ ಇರ್ಬೋದು. ಸೊ gas welding is a welding process that melts and joins the metal by heating them with a flame caused by the reaction of fuel gas and oxygen. Gas welding relies on the combustion of fuel gases. ಇಲ್ಲಿ combustion ಆಗ್ತಕ್ಕಂಥದ್ದು fuel gas. Usually ಆಕ್ಸಿಜನ್ ಇದ್ದೇ ಇರುತ್ತೆ ಕಾಮನ್ ಆಗಿ. ಆ ಫ್ಯೂಯಲ್ ಗ್ಯಾಸ್ ಯಾವುದು? ಅಸಿಟಲಿನ್. ಇಲ್ಲಿ ನಾವು ನಮ್ಮ ಇದರಲ್ಲಿ ಆಕ್ಸಿ ಅಸಿಟಲಿನ್ ಗ್ಯಾಸ್ ವೆಲ್ಡಿಂಗ್ ಅಂತ ಅಂದ್ರೆ ಆಕ್ಸಿಜನ್ ಅಂಡ್ ಅಸಿಟಲಿನ್ ಟು ಹೀಟ್ ದ ಮೆಟಲ್ಸ್ ಅಟ್ ದ ವೆಲ್ಡಿಂಗ್ ಪಾಯಿಂಟ್. ಆಕ್ಸಿಜನ್ ಅಂಡ್ ಅಸಿಟಲಿನ್ ಗ್ಯಾಸ್ ಅನ್ನ ಕಂಬಸ್ಟನ್ಸ್ ಮಾಡಿ ಅಲ್ಲಿ ಫ್ಲೇಮ್ ಬರುತ್ತೆ, ಆ ಫ್ಲೇಮ್ ಇಂದ ಆ ಮೆಟಲ್ ಅನ್ನ ಮೆಲ್ಟಿಂಗ್ ಮಾಡಿ ಅದಕ್ಕೆ ಪಿಲ್ಲರ್ ಮೆಟೀರಿಯಲ್ ಅನ್ನ ಆಡ್ ಮಾಡಿ ನಾವೇನ್ ಮಾಡ್ತೀವಿ, ವೆಲ್ಡಿಂಗ್ ಪ್ರೋಸೆಸ್ ಅನ್ನ ಮಾಡ್ತೀವಿ. ಸೊ ದಿಸ್ ಗ್ಯಾಸ್ ವೆಲ್ಡಿಂಗ್ ಇಸ್ ವೈಡ್ಲಿ ಯೂಸ್ಡ್ ಇನ್ ವೆಲ್ಡಿಂಗ್ ಟ್ಯೂಬ್ಸ್, ಪೈಪ್ಸ್, ರಿಪೇರ್ ವರ್ಕ್, fabrications of sheet metal works, and also this gas welding is very used in where aircraft industries. ಏರ್ಕ್ರಾಫ್ಟ್ ಅಂದರೆ ವಿಮಾನವನ್ನು ತಯಾರಿಕೆ ಮಾಡ್ತಾರಲ್ಲ, ಅಲ್ಲಿ ಸೀಟನ್ನು ವೆಲ್ಡ್ ಮಾಡಬೇಕಲ್ಲ, ಅಲ್ಲಿ ಈ ಗ್ಯಾಸ್ ವೆಲ್ಡಿಂಗನ್ನು ಜಾಸ್ತಿ ಬಳಸ್ತೀವಿ ನಾವು. ಟ್ಯೂಬ್ಸನ್ನು ವೆಲ್ಡ್ ಮಾಡಲಿಕ್ಕೆ, ಪೈಪ್ಸನ್ನು ವೆಲ್ಡ್ ಮಾಡಲಿಕ್ಕೆ, ರಿಪೇರ್ ವರ್ಕ್ಸ್ನಲ್ಲಿ, ಫ್ಯಾಬ್ರಿಕೇಶನ್ಸ್ ಆಫ್ ಶೀಟ್ ಮೆಟಲ್ ವರ್ಕ್ನಲ್ಲಿ, ಮತ್ತು ಗ್ಯಾಸ್ ಕಟಿಂಗನ್ನು ಮಾಡಲಿಕ್ಕೆ ಏರ್ಕ್ರಾಫ್ಟ್ ಇಂಡಸ್ಟ್ರೀಸ್ನಲ್ಲಿ ಈ ಗ್ಯಾಸ್ ವೆಲ್ಡಿಂಗ್ ಪ್ರೋಸೆಸ್ಸನ್ನು ನಾವು ಬಳಸ್ತೀವಿ. ಮತ್ತೆ ಇದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ವೆಲ್ಡಿಂಗ್ ಪ್ರೋಸೆಸ್ ನಿಮಗೆ ಕ್ಲಾಸಿಫಿಕೇಶನಲ್ಲಿ, ಗ್ಯಾಸ್ ವೆಲ್ಡಿಂಗ್ ಆದಮೇಲೆ ಎರಡನೇದು ನಾನು ಆರ್ಕ್ ವೆಲ್ಡಿಂಗ್ ಅಂತ ಹೇಳಿದೆ. ಸೊ ಆರ್ಕ್ ವೆಲ್ಡಿಂಗ್, ಸೊ ಕಾಮನ್ಲಿ ಈ ಗ್ಯಾಸ್ ವೆಲ್ಡಿಂಗ್ನಲ್ಲಿ ನಾವು ಆಕ್ಸಿ ಅಸಿಟಲಿನ್ ವೆಲ್ಡಿಂಗ್, ಕಾಮನ್ಲಿ ರೆಫರ್ಡ್ ಆಸ್ ಆಕ್ಸಿ ಅಸಿಟಲಿನ್ ವೆಲ್ಡಿಂಗ್, ನಿಮ್ಗೆ ಇರ್ತಕ್ಕಂಥದ್ದು ಸಿಲೆಬಸ್ನಲ್ಲಿ ಆಕ್ಸಿ ಅಸಿಟಲಿನ್ ವೆಲ್ಡಿಂಗು, ಅದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಸೊ ನೆಕ್ಸ್ಟ್ ಆರ್ಕ್ ವೆಲ್ಡಿಂಗ್ ಅಂದರೆ ಏನು ಅಂತ ನೋಡೋಣ. ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಆ ಒಂದು ಸ್ಪಾರ್ಕ್ ಬರ್ತಾ ಇದೆ. ಆರ್ಕ್ ವೆಲ್ಡಿಂಗ್ ಇಸ್ ಆಲ್ಸೋ ಎ ಟೈಪ್ ಆಫ್ ವೆಲ್ಡಿಂಗ್ ಪ್ರೋಸೆಸ್. ಇದು ಕೂಡ ಒಂದು ವೆಲ್ಡಿಂಗ್ ಪ್ರೋಸೆಸ್. ಇಟ್ ಇಸ್ ಆಲ್ಸೋ ಮೆಟಲ್ ಜಾಯಿನಿಂಗ್ ಪ್ರೋಸೆಸ್ ಬೈ ದ ಅಪ್ಲಿಕೇಶನ್ಸ್ ಆಫ್ ಹೀಟ್ ಇನ್ ದ ಫಾರ್ಮ್ ಆಫ್ ಆರ್ಕ್. ಎಲೆಕ್ಟ್ರಿಸಿಟಿಯನ್ನು ಬಳಸ್ಕೊಂಡು ಆರ್ಕ್ ಅನ್ನು ಫಾರ್ಮ್ ಮಾಡಿಕೊಂಡು ಅದ್ರ ಮೂಲಕ ನಾವೇನ್ ಮಾಡ್ತೀವಿ, ಮೆಟಲ್ ಅನ್ನ ಮೆಲ್ಟ್ ಮಾಡಿ ಪಿಲ್ಲರ್ ರಾಡ್ ಅನ್ನು ಹಾಕೊಂಡು ನಾವೇನ್ ಮಾಡ್ತೀವಿ, ಮೆಟಲ್ ಜಾಯಿನಿಂಗ್ ಪ್ರೋಸೆಸ್ ಅನ್ನು ಮಾಡ್ತೀವಿ. ಸೊ ದಿಸ್ ಇಸ್ ಆರ್ಕ್ ವೆಲ್ಡಿಂಗ್. ಅಂದ್ರೆ ಆರ್ಕ್ ವೆಲ್ಡಿಂಗ್ ಇಸ್ ಎ ಟೈಪ್ ಆಫ್ ವೆಲ್ಡಿಂಗ್ ಪ್ರೋಸೆಸ್ ಯೂಸಿಂಗ್ ಎನ್ ಎಲೆಕ್ಟ್ರಿಕ್ ಆರ್ಕ್ ಟು ಕ್ರಿಯೇಟ್ ಹೀಟ್ ಟು ಮೆಲ್ಟ್ ಅಂಡ್ ಜಾಯಿನ್ ದ ಮೆಟಲ್. ಎಲೆಕ್ಟ್ರಿಕ್ ಆರ್ಕ್ ಅನ್ನ ಬಳಸ್ಕೊಂಡು ಹೀಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಮೆಟಲ್ ಅನ್ನ ಮೆಲ್ಟ್ ಮಾಡಿ ಮೆಟಲ್ ಅನ್ನ ಜಾಯಿನ್ ಮಾಡ್ತೀವಿ. A power supply creates an electric arc between a consumable or non-consumable electrode. ಇಲ್ಲಿ ಏನ್ ಮಾಡ್ತೀವಿ ಮಕ್ಕಳೇ, ಈ ಆರ್ಕ್ ಪವರ್ ಸಪ್ಲೈ ಅನ್ನ ಏನ್ ತಗೊಳ್ತೀವಿ, ಎಲೆಕ್ಟ್ರಿಕ್ ಆರ್ಕ್, ಅದು ಎರಡರಿಂದ ಕನ್ಸ್ಯೂಮಬಲ್ ಇರ್ಬೋದು ಅಥವಾ ನಾನ್ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್ ಇರ್ಬೋದು. ಸೊ ಅಲ್ಲಿ ಏನಾಗುತ್ತೆ, ಸೊ ಎಲೆಕ್ಟ್ರಿಕ್ ಆರ್ಕ್ ಏನಾಗುತ್ತೆ, ಡೆವಲಪ್ ಆಗುತ್ತೆ. ದಿಸ್ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್ ಅಂಡ್ ದ ಬೇಸ್ ಮೆಟಲ್ ಎರಡರ ನಡುವೆ ಈ ಆರ್ಕ್ ಹೇಗೆ ಜನರೇಟ್ ಆಗುತ್ತೆ, ಒಂದು ವೆಲ್ಡಿಂಗ್ ಮಾಡ್ತಕ್ಕಂಥ ಜಾಬು, ಇನ್ನೊಂದು ಎಲೆಕ್ಟ್ರೋಡ್. ಅದು ಡೈರೆಕ್ಟ್ ಕರೆಂಟ್ ಅರ ಯೂಸ್ ಮಾಡ್ಬೋದು ಅಥವಾ ಆಲ್ಟರ್ನೇಟಿಂಗ್ ಕರೆಂಟ್ ನಾರ ಯೂಸ್ ಮಾಡಿಕೊಂಡು ನಾವು ಆರ್ಕ್ ಅನ್ನ ಜನರೇಟ್ ಮಾಡಿಕೊಂಡು, ಅಂದ್ರೆ ಹೀಟ್ ಅನ್ನ, ಆರ್ಕ್ ಜನರೇಟ್ ಆದ ತಕ್ಷಣ ಏನಾಗುತ್ತೆ, ಹೀಟ್ ಆಗುತ್ತೆ. ಆ ಹೀಟ್ ಇಂದ ಏನಾಗುತ್ತೆ, ಬೇಸ್ ಮೆಟಲ್ ಏನಾಗುತ್ತೆ, ಮೆಲ್ಟ್ ಆಗುತ್ತೆ. ಬೇಸ್ ಮೆಟಲ್ ಮೆಲ್ಟ್ ಆಗಿ ಅದನ್ನ ನಾವು ಜಾಯಿನ್ ಮಾಡ್ತೀವಿ ವಿತ್ ಆರ್ ವಿತೌಟ್ ದ ಅಪ್ಲಿಕೇಶನ್ಸ್ ಆಫ್ ಪಿಲ್ಲರ್ ರಾಡ್, ಐದರ್ AC ಆರ್ DC. ಈ ಗ್ಯಾಸ್ ವೆಲ್ಡಿಂಗ್, ಆರ್ಕ್ ವೆಲ್ಡಿಂಗ್ ಎರಡೂ ವೆಲ್ಡಿಂಗ್ ಪ್ರೋಸೆಸ್ಸು ನಿಮ್ಮ ಸಿಲೆಬಸ್ನಲ್ಲಿ ಡಿಟೈಲ್ಡ್ ಆಗಿದೆ. ಸೊ ನಾವು ಫಸ್ಟ್ ವರ್ಷನಲ್ಲಿ ಗ್ಯಾಸ್ ವೆಲ್ಡಿಂಗ್ ಮಾಡೋಣ, ಅದರ ನಂತರ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ಸನ್ನು ಮಾಡೋಣ ಒನ್ ಬೈ ಒನ್. ಸೊ ನಾವು ಲೆಟ್ ಅಸ್ ಕಮ್ ಟು ದಿ ಸಮ್ MCQ ಕ್ವಶನ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ರಿಗಾರ್ಡಿಂಗ್ ದಟ್. ಇವತ್ತೇನು ಟಾಪಿಕ್ ಮಾಡಿದ್ದೀನಿ, ಅದಕ್ಕೆ ನಿಮಗೆ ಪರೀಕ್ಷೆನಲ್ಲಿ ಏನು ಪ್ರಶ್ನೆಗಳನ್ನು ಕೇಳ್ಬೋದು ನೋಡ್ತಾ ಹೋಗೋಣ. ಪ್ರೋಸೆಸ್ ಆರ್ ದ ಮೆಥಡ್ ಆಫ್ ಜಾಯಿನಿಂಗ್ ಟು ಮೆಟಲ್ ಪರ್ಮನೆಂಟ್ಲಿ. ನೋಡಿ, ವೆಲ್ಡಿಂಗ್ ಅನ್ನು ನಾವು ಒಂದು ಪರ್ಮನೆಂಟ್ ಜಾಯಿಂಟ್ ಅಂತ ನಾವು ಕರೆದ್ವಿ. ಇಲ್ಲಿ 4 ಕಾನ್ಸೆಪ್ಟ್ ಕೊಟ್ಟಿದ್ದಾರೆ: ವೆಲ್ಡಿಂಗ್, ಕಪ್ಲಿಂಗ್, ಫೋರ್ಜಿಂಗ್
ಅಂಡ್ ಬ್ಲ್ಯಾಕ್ ಸ್ಮಿತಿ ಅಂತ ಕೊಟ್ಟಿದ್ದಾನೆ. ಸೊ ಪರ್ಮನೆಂಟ್ಲಿ ಅಂದ್ರೆ ಮೆಟಲ್ ಅನ್ನ ಪರ್ಮನೆಂಟ್ ಆಗಿ ಜಾಯಿನ್ ಮಾಡತಕ್ಕಂತ ಒಂದು ಪ್ರೋಸೆಸ್ ಅನ್ನ ಏನಂತ ಕರಿತೀವಿ? ದಟ್ ಈಸ್ ಕಾಲ್ಡ್ ವೆಲ್ಡಿಂಗ್. ಎ ಇಸ್ ದಿ ಕರೆಕ್ಟ್ ಆನ್ಸರ್. ಗುಡ್. ವಿಚ್ ಅಮಂಗ್ ದ ಬಿಲೋ ಇಸ್ ನಾಟ್ ಎ ಟೈಪ್ ಆಫ್ ವೆಲ್ಡಿಂಗ್? ಈ ವೆಲ್ಡಿಂಗ್ ನಲ್ಲಿ ಈ ಕೆಳಗಡೆ ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಅನೇಕ ಕ್ಲಾಸಿಫಿಕೇಶನ್ಸ್ ಆಫ್ ವೆಲ್ಡಿಂಗ್ ಅನ್ನು ನೋಡಿದ್ರಿ ನೀವು. ಅದರಲ್ಲಿ ಕೆಳಗಡೆದೊಂದು ವೆಲ್ಡಿಂಗ್ ಟೈಪ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಫ್ಯೂಷನ್, ನಾನ್ ಫ್ಯೂಷನ್, ಪ್ರೆಷರ್ ಆರ್ ನಾನ್ ಪ್ರೆಷರ್. ಸೊ ಇಲ್ಲಿ ಫ್ಯೂಷನ್ ವೆಲ್ಡಿಂಗ್ ಇದೆ, ನಾನ್ ಫ್ಯೂಷನ್, ಪ್ರೆಷರ್ ಅಂಡ್ ನಾನ್ ಪ್ರೆಷರ್ ಇದೆ. ಸೊ ದ ಕರೆಕ್ಟ್ ಒನ್ ಈಸ್ ದಿ ನಾನ್ ಪ್ರೆಷರ್. ನಾನ್ ಪ್ರೆಷರ್. ಸೊ ವಿಚ್ ಅಮಂಗ್ ದ ಬಿಲೋ ಇಸ್ ನಾಟ್ ಎ ಟೈಪ್ ಆಫ್ ವೆಲ್ಡಿಂಗ್ ಪ್ರೋಸೆಸ್ ಅಂದ್ರೆ ನಾನ್ ಪ್ರೆಷರ್ ವೆಲ್ಡಿಂಗ್ ಇಲ್ಲ. ಫ್ಯೂಷನ್ ವೆಲ್ಡಿಂಗ್ ಇದೆ, ನಾನ್ ಫ್ಯೂಷನ್ ವೆಲ್ಡಿಂಗ್ ಇದೆ, ಪ್ರೆಷರ್ ವೆಲ್ಡಿಂಗ್ ಇದೆ. ಸೊ ನಾನ್ ಪ್ರೆಷರ್ ವೆಲ್ಡಿಂಗ್ ಇಲ್ಲ. ಸೊ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ in dash welding process, two similar metals are joined at their joining edges by melting and fusing with or without filler material. So answer ಕೊಟ್ಟಿದ್ದಾನೆ ನಾನ್ ಫ್ಯೂಷನ್ ವೆಲ್ಡಿಂಗ್, ಫ್ಯೂಷನ್ ವೆಲ್ಡಿಂಗ್, ಪ್ರೆಷರ್ ವೆಲ್ಡಿಂಗ್ ಅಂಡ್ ಆಲ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಕ್ಕಳೇ, ಯಾವ ವೆಲ್ಡಿಂಗ್ ಪ್ರೋಸೆಸ್ ನಲ್ಲಿ ಎರಡು ಸಿಮಿಲರ್ ಮೆಟಲ್ ಅನ್ನ ಎಡ್ಜಸ್ ಅನ್ನ ಮೆಲ್ಟ್ ಮಾಡಿ, ಫ್ಯೂಸ್ ಮಾಡಿ, ಅಥವಾ ಪಿಲ್ಲರ್ ಮೆಟೀರಿಯಲ್ ನ ಬಳಸೋದೋ ಅಥವಾ ಬಳಸಿಯೋ ಅಥವಾ ಬಳಸದೆಯೋ ನಾವು ವೆಲ್ಡಿಂಗ್ ಮಾಡಬಹುದು. ಅದನ್ನ ಯಾವ ಪ್ರೋಸೆಸ್ ಅಂತ ಕರಿತೀವಿ? ದಟ್ ಈಸ್ ಕಾಲ್ಡ್ ಫ್ಯೂಷನ್ ವೆಲ್ಡಿಂಗ್ ಅಂತ. ಫ್ಯೂಸ್ ಮಾಡ್ತಾ ಇದೀವಿ, ಹಾಗಾಗಿ ಇಟ್ ಇಸ್ ಎ ಫ್ಯೂಷನ್ ವೆಲ್ಡಿಂಗ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆರ್ಕ್ ಅಂಡ್ ಗ್ಯಾಸ್ ವೆಲ್ಡಿಂಗ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಆಫ್. ಆರ್ಕ್ ವೆಲ್ಡಿಂಗು, ಗ್ಯಾಸ್ ವೆಲ್ಡಿಂಗ್ ಎರಡು ಇಂಪಾರ್ಟೆಂಟ್. ಅದು ಯಾವುದಕ್ಕೆ ಬೆಸ್ಟ್ ಎಕ್ಸಾಂಪಲ್? ಫ್ಯೂಷನ್ ವೆಲ್ಡಿಂಗ್, ನಾನ್ ಫ್ಯೂಷನ್ ವೆಲ್ಡಿಂಗ್, ಬ್ಲ್ಯಾಕ್ ಸ್ಮಿತ್ ಫೋರ್ಸ್ ವೆಲ್ಡಿಂಗ್, ಪ್ರೆಷರ್ ವೆಲ್ಡಿಂಗ್. ಸೊ ಇಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಆರ್ಕ್ ಆಗಲಿ ಗ್ಯಾಸ್ ಆಗಲಿ ಎರಡನ್ನು ಕೂಡ ನಾವೇನ್ ಮಾಡ್ತೀವಿ? ಬೇಸ್ ಮೆಟಲ್ ಅನ್ನ ಮೆಲ್ಟ್ ಮಾಡ್ತೀವಿ, ಪಿಲ್ಲರ್ ಮೆಟಲ್ ಅನ್ನ ವಿತ್ ಆರ್ ವಿತೌಟ್ ಆಡ್ ಮಾಡ್ತೀವಿ. ಸೊ ವೆಲ್ಡಿಂಗ್ ಪ್ರೋಸೆಸ್ ಅನ್ನ ಮಾಡ್ತೀವಿ. ಹಾಗಾಗಿ ಇದು ಯಾವ ವೆಲ್ಡಿಂಗು? ದಿಸ್ ಈಸ್ ಫ್ಯೂಷನ್ ವೆಲ್ಡಿಂಗ್. ಎ ಇಸ್ ದ ಕರೆಕ್ಟ್ ಆನ್ಸರ್. ಮಕ್ಕಳೇ, ಇಲ್ಲಿವರೆಗೆ ಟುಡೇ ವಾಟ್ ಈಸ್ ವೆಲ್ಡಿಂಗ್, what are all the applications of welding, so welding classifications of welding process ಯಾವ ರೀತಿ ಇದೆ, ಗ್ಯಾಸ್ ವೆಲ್ಡಿಂಗ್ ಅಂದ್ರೆ ಏನು, ಆರ್ಕ್ ವೆಲ್ಡಿಂಗ್ ಅಂದ್ರೆ ಏನು ತಿಳ್ಕೊಂಡಿದ್ದೀವಿ. in the next class we discuss about the gas welding related topic, that is tools and equipment used in gas welding plant. so ಇಲ್ಲಿಗೆ ಈ ತರಗತಿ ಮುಗಿತು ಮಕ್ಕಳೇ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು. ನಾಳಿನ ತರಗತಿನಲ್ಲಿ ಗ್ಯಾಸ್ ವೆಲ್ಡಿಂಗ್ ಹಾಗೂ ಅದಕ್ಕೆ ಸಂಬಂಧಪಟ್ಟ ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.